ಸೊ ಕಾಡುಗೋಡಿಯಲ್ಲಿ 6 ವರ್ಷದ ಮಗು ವೆನೆಲ್ಲಾ ಕೊಲೆ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಆರೋಪದಲ್ಲಿ ಈಗ 3 ಪೊಲೀಸರ ತಲೆದಂಡ ಆಗಿದೆ. ಈ ಬಗ್ಗೆ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ರಂಗಸ್ವಾಮಿ, PSI ನಿಂಗರಾಜು ಮತ್ತು ಪೇದೆ ಹಾಲೇಶ್ ನಾಯ್ಕ್ 3 ಜನ ಸಸ್ಪೆಂಡ್ ಆಗಿದ್ದಾರೆ. ಈಗ ಹೊಸದಾಗಿ ಬಾಣಸ್ವಾಡಿ ACP ಅನುಷಾ ನೇತೃತ್ವದಲ್ಲಿ ಪ್ರಕರಣದ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಏನು ಹಾಗಾದರೆ ಪೊಲೀಸರ ಕರ್ತವ್ಯ ಲೋಪ ಅಂತ ನೋಡೋದಾದರೆ, ಮರಣೋತ್ತರ ಪರೀಕ್ಷೆಗೆ ತಡ ಮಾಡಿದ್ದು ಅಂದರೆ ಆ ಬಾಡಿಯನ್ನು ಇವರು ಪೋಸ್ಟ್ಮಾರ್ಟಮ್ಗೆ ಕಳಿಸೋದನ್ನೇ ತಡ ಮಾಡಿದ್ದಾರೆ. ಮಗು ಸಾವನ್ನಪ್ಪಿದ ಸ್ಥಳ ಪರಿಶೀಲನೆ ಮಾಡದೇ ಇರೋದು, ಯಾಕೆಂದರೆ ಸಾಕ್ಷ್ಯಗಳ ಕಲೆ ಹಾಕಬೇಕಲ್ಲ, ಅದನ್ನೇ ಸ್ಪಾಟ್ ಮಹಜರ್ ಅಂತ ಕರೆಯೋದು, ಅದನ್ನು ಕೂಡ ಮಾಡಿಲ್ಲ. ಮಗು ಕಾರಲ್ಲಿ ಸಾವನ್ನಪ್ಪಿದ್ರು ಆ ಬಗ್ಗೆ ಮಾಹಿತಿ ಇಲ್ಲದೇ ಇರೋದು. ಅನುಮಾನ ಬರಲ್ವಾ ಕಾರಲ್ಲಿ ಮೃತಪಟ್ಟಿದೆ ಅಂದರೆ? ಯಾವ ಸ್ಥಳದಲ್ಲಿ ಸಾವನ್ನಪ್ಪಿತು ಅನ್ನೋ ಮಾಹಿತಿನೇ ಪೊಲೀಸರಿಗೆ ಇರಲಿಲ್ಲ. ಆಮೇಲೆ ಮರಣೋತ್ತರ ಪರೀಕ್ಷೆ ವರದಿ ಬಂದು 2 ತಿಂಗಳಾದರೂ FIR ಮಾಡಿಲ್ಲ. ನಿಮಗೆ ಕೊಲೆ ಅಂತ ಗೊತ್ತಾದ ಮೇಲೆ FIR ಮಾಡಲೇಬೇಕಲ್ಲ. ಯಾರು ಅಂತಕ್ಕಂಥದ್ದನ್ನು ಆಮೇಲೆ ಪತ್ತೆ ಹಚ್ಚಬೇಕು, ಮೊದಲು FIR ಮಾಡಬೇಕು. ನೀವು ಮಾಡಿಲ್ಲ. ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ ಅಂದರೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ. ವಿಲ್ಲಾಗೆ ಭೇಟಿ ನೀಡದೇ ಇರೋದು, CCTV ವಶಕ್ಕೆ ಪಡೆಯದೇ ಇರೋದು, ಇವೆಲ್ಲವೂ ಕೂಡ ಒಬ್ಬರು ತನಿಖಾಧಿಕಾರಿ ನಿರ್ಲಕ್ಷ್ಯದಿಂದ ಆಗಿರೋದು. 45 ದಿನ ಕಳೆದ ಹಿನ್ನೆಲೆಯಲ್ಲಿ CCTV ಎಲ್ಲ ನಾಶವಾಗಿದೆ. CCTV ಸಾಕ್ಷ್ಯಗಳೆಲ್ಲ ನಾಶವಾಗಿದೆ. ಆಮೇಲೆ ಮಗುವಿನ ತಂದೆಯ ದೂರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಅವರೇ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದು ಇದು ಕೊಲೆ ಅಂತಂದ್ಬಿಟ್ಟು. ಇವರು ಅದನ್ನು ಕನ್ಸಿಡರೇ ಮಾಡಿಲ್ಲ. ಜೊತೆಗೆ ಆರೋಪಿಗಳ ದೂರು, ಆರೋಪಿಗಳ ಮಾತನ್ನೇ ಪೊಲೀಸರು ನಂಬಿರೋದು. ಯಾರು ಈ ಪ್ರಕರಣದ ಆರೋಪಿಗಳಿದ್ರೋ ಅವ್ರ ಹತ್ರನೇ ಕಂಪ್ಲೇಂಟ್ ತಗೊಂಡಿದ್ದಾರೆ, ಅವ್ರ ಮಾತನ್ನೇ ನಂಬಿದ್ದಾರೆ. ಹೆಂಗೆ ಸಾಧ್ಯ ಇದು? ಕಾಡುಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇದು ಹಿಂದೆ 23ನೇ ತಾರೀಕು ಮಾರ್ಚ್ 23ಗೆ ಒಂದು ಘಟನೆ ನಡೆದಿದ್ದು, ಅದರಲ್ಲಿ ಮಗುದು ಡೆತ್ ಆಗಿತ್ತು. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸ್ ಅವ್ರು ಕೇಸ್ ರಿಜಿಸ್ಟರ್ ಮಾಡಿದರು. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ಲಿ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರದ್ದು ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ನೊಬ್ಬ ಕಾನ್ಸ್ಟೇಬಲ್ ಸದ್ಯಕ್ಕೆ ಸಸ್ಪೆನ್ಷನ್ಲಿ ಇಟ್ಕೊಂಡಿದ್ದೆ. ನಾನು ಅದೇ ಹೇಳ್ತಾ ಇದ್ದೀನಿ. ಫಸ್ಟ್ ಸಸ್ಪಿಷಿಯಸ್ ಡೆತ್ ಅಂತ ಕೇಸ್ ರಿಜಿಸ್ಟರ್ ಆಗಿತ್ತು. ನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಒಬ್ಬ ಆರೋಪಿ, ಇನ್ನೊಬ್ಬ ಆರೋಪಿ ನಿನ್ನೆ, ಸೊ ಒಟ್ಟಾಗಿ 2 ಆರೋಪಿ ಯಾರು ಇದರಲ್ಲಿ ಅಕ್ಯೂಸ್ಡ್ ಇದ್ದಾರೆ, ಅದು ಅರೆಸ್ಟ್ ಆಗಿದೆ. ಸರ್, ಇಂಟೆನ್ಷನ್ ಏನು? ಅಲ್ಲ, ಈಗ ಮರ್ಡರ್ ಕೇಸೇ ರಿಜಿಸ್ಟರ್ ಆಗಿದೆ 4ನೇ ತಾರೀಕು. ಸೊ ನಮ್ಮ ಏನೋ IO ಯಾರಿದ್ದಾರೆ, IO ನಾವು ಚೇಂಜ್ ಮಾಡಿ ಒಬ್ಬ ACP ರ್ಯಾಂಕ್ ಆಫೀಸರ್ ಬೇರೆ ಡಿವಿಷನ್ನಿಂದ ನೇಮಿಸಿದ್ದೀವಿ. ಅವರು ತನಿಖೆ ಮುಂದುವರ್ತಾರೆ. ತನಿಖೆಯಲ್ಲಿ ಏನು ಯಾವ ರೀತಿ ಕಂಡು ಬರ್ತದೆ ನಾವು ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಇದೆ. ಆ ಲ್ಯಾಪ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತೊಗೊಂಡು ನಾವು ಕ್ರಮ ತೊಗೊಂಡಿದ್ದೀವಿ. ಇಂಟೆನ್ಷನ್ ರಿಪೋರ್ಟಲ್ಲಿ ಇಂಟೆನ್ಷನ್ಗೆ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಕ್ರಮ ತೊಗೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರಲಿಕ್ಕಿಲ್ಲ, ಅದಕ್ಕೋಸ್ಕರ ಇದು ಆ ಥರ ಆಗಿಲ್ಲ. ಅದಕ್ಕೆ ನಾವು ಕ್ರಮ ತೊಗೊಂಡಿದ್ದೀವಿ. ನೋಡಬೇಕು, ಈಗ IO ಚೇಂಜ್ ಆಗಿದ್ದಾರೆ. IOಗೆ ನಾವು ACP ಲೆವೆಲ್ ಆಫೀಸರ್ಗೆ ಇದು ತನಿಖೆ ಕೊಟ್ಟಿದ್ದೀವಿ. ಅದು ಆ ಡಿವಿಷನ್ ಅವರಿಲ್ಲ, ಬೇರೆ ಡಿವಿಷನ್. ಈಗಿರುವಂಥ ಇನ್ಸ್ಪೆಕ್ಟರ್ ಇಲ್ಲ, ಆ ಸಂದರ್ಭದಲ್ಲಿ ಯಾರಿದ್ರು